ಹುತ್ತದಲ್ಲೇ ನೆಲೆಸಿದ್ದಾನೆ ದೇವಸೇನಾಧಿಪತಿ ಕುಕ್ಕೆ ಸುಬ್ರಹ್ಮಣ್ಯದ 5000 ವರ್ಷದ ಐತಿಹ್ಯ. ಈ ಪವಾಡಗಳ ಬಗ್ಗೆ ನಿಮಗೆ ಗೊತ್ತೇ ಸ್ನೇಹಿತರೆ? ಕುಮಾರಧಾರಾದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ನಾಗದೋಷ ಪರಿಹಾರ ಕ್ಷೇತ್ರ ಅಂತ ಭಕ್ತರು ನಂಬ್ತಾರೆ. ವಾಸುಕಿ ಸುಬ್ರಹ್ಮಣ್ಯ ಆರಾಧನೆ, ಗರುಡ ಸ್ತಂಭ, ಆದಿ ಸುಬ್ರಹ್ಮಣ್ಯ, ಮೃತ್ತಿಕಾ ಪ್ರಸಾದ ಹಾಗೂ ಪುರಾಣ ಕಥೆಗಳ ಬಗ್ಗೆ ತಿಳಿಯದ ಹಲವು ಸಂಗತಿಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ನಗರದಲ್ಲಿ ಕುಮಾರಧಾರಾ ನದಿಯ ತೀರ ಹಾಗೂ ಕುಮಾರ ಪರ್ವತದ ತಪ್ಪಲಿನಲ್ಲಿ ನೆಲೆಸಿರುವ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಎಂದರೆ ಯಾರಿಗೆ ಆಗಲಿ ನೆನಪಿಗೆ ಬರುವುದು ನಾಗದೋಷ ಪರಿಹಾರ. ಇದು ಪರಶುರಾಮರ ಸೃಷ್ಟಿಯ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರ್ಪರಾಜ ವಾಸುಕಿಯೊಂದಿಗೆ ಆರಾಧನೆ ಮಾಡಲಾಗುತ್ತೆ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತದಲ್ಲೇ ನಾಗಾರಾಧನೆ, ಸರ್ಪದೋಷ, ಕಾಲಸರ್ಪದೋಷ ಪರಿಹಾರಕ್ಕೆ ಇದು ಅತ್ಯಂತ ಪ್ರಮುಖವಾದ ಪುಣ್ಯಕ್ಷೇತ್ರ ಎನಿಸಿಕೊಂಡಿದೆ. ಆದರೆ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಈ ಗುಪ್ತ ಕ್ಷೇತ್ರದ ಗರ್ಭಗುಡಿಯೊಳಗೆ ಇಲ್ಲಿನ ಮಣ್ಣಿನಲ್ಲಿ ಅಡಗಿರುವ ನಿಗೂಢ ರಹಸ್ಯಗಳು, ದಿನನಿತ್ಯ ನಡೆಯುವ ಪವಾಡಗಳ ಬಗ್ಗೆ ಬಹುತೇಕರಿಗೆ ತಿಳಿದೇ ಇಲ್ಲ. ಈ ಕ್ಷೇತ್ರದ ಇತಿಹಾಸ ಕೇವಲ 100 ವರ್ಷಗಳದ್ದಲ್ಲ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದ ಪ್ರಕಾರ ಇದು 5000 ವರ್ಷಗಳಷ್ಟು ಹಳೆಯದು. ಪುರಾಣದ ಕಥೆಗಳನ್ನು ಕೆದಕಿದರೆ ಹಿಂದೊಮ್ಮೆ ವಿಷ್ಣುವಿನ ವಾಹನವಾದ ಗರುಡನಿಗೆ ಹೆದರಿದ ಸರ್ಪರಾಜ ವಾಸುಕಿಯು ಕುಕ್ಕೆಯ ಸಮೀಪವಿರುವ ಬಿಲದ್ವಾರ ಗುಹೆಯಲ್ಲಿ ತೀವ್ರ ತಪಸ್ಸಿಗೆ ಜಾರ್ತಾನೆ. ಆಗ ಕಶ್ಯಪ ಮುನಿಯ ಮಧ್ಯಸ್ಥಿಕೆಯಿಂದ ಶಿವನು ವಾಸುಕಿಗೆ ಅಭಯ ನೀಡಿ, ನನ್ನ ಮಗ ಕಾರ್ತಿಕೇಯನು ಇಲ್ಲಿಗೆ ಬಂದು ನಿನ್ನೊಡನೆ ಶಾಶ್ವತವಾಗಿ ನೆಲೆಸುತ್ತಾನೆಂಬ ವರವನ್ನು ಕೊಡ್ತಾನೆ. ಬಳಿಕ ತಾರಕಾಸುರ ಮತ್ತು ಶೂರ ಪದ್ಮಾಸುರನನ್ನು ಸಂಹರಿಸಿದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿಗೆ ಬಂದು ವಾಸುಕಿಗೆ ರಕ್ಷಣೆ ನೀಡಿ ಜೊತೆಯಲ್ಲೇ ನೆಲೆಸ್ತಾನೆ. ಹೀಗಾಗಿ ಇಲ್ಲಿ ವಾಸುಕಿಗೆ ಪೂಜೆ ಮಾಡುವ ನೇರವಾಗಿ ಸುಬ್ರಹ್ಮಣ್ಯನಿಗೆ ಆ ಪೂಜೆ ಸಲ್ಲುತ್ತದೆ ಎಂಬ ಬಲವಾದ ನಂಬಿಕೆ. ಅಷ್ಟೇ ಅಲ್ಲದೆ ದೇವಸ್ಥಾನದ ಗರ್ಭಗುಡಿ ಪ್ರವೇಶ ದ್ವಾರ ನಡುವೆ ಇರುವ ಬೆಳ್ಳಿ ಲೇಪಿತ ಗರುಡ ಸ್ತಂಭದ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಹಾಗೂ ನಿಗೂಢತೆಯೂ ಇದೆ. ವಾಸುಕಿಯ ಉಸಿರಿನಿಂದ ಹೊರಬರುವ ವಿಷದ ಜ್ವಾಲೆಯಿಂದ ಭಕ್ತರನ್ನು ರಕ್ಷಿಸಲು ಸ್ತಂಭವನ್ನು ಮಂತ್ರಬದ್ಧವಾಗಿ ನಡೆಸಲಾಗಿದೆ ಎಂದು ನಂಬಲಾಗಿದೆ. ಇದನ್ನು ಭಕ್ತರು ಭಕ್ತಿಯಿಂದ ಪ್ರದಕ್ಷಿಣೆ ಹಾಕ್ತಾರೆ. ಈ ಪುಣ್ಯಕ್ಷೇತ್ರಕ್ಕೆ ಕುಕ್ಕೆ ಎಂಬ ಹೆಸರು ಹೇಗೆ ಬಂತು ಎಂಬುದರ ಹಿಂದೆ ಕೂಡ ಒಂದು ರೋಚಕ ಜಾನಪದ ಕಥೆ ಇದೆ. ಹಿಂದೊಮ್ಮೆ ಈ ಭಾಗದ ಕಾಡಿನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಾಗ ಹಾವುಗಳನ್ನು ರಕ್ಷಿಸಲು ಸ್ಥಳೀಯ ಜನರು ಅವುಗಳನ್ನು ಕುಕ್ಕೆಗಳಲ್ಲಿ ಅಂದರೆ ಬುಟ್ಟಿಗಳಲ್ಲಿ ತುಂಬಿಕೊಂಡು ತಂದು ಇಲ್ಲಿ ಸುರಕ್ಷಿತವಾಗಿ ಬಿಟ್ಟರಂತೆ. ಅಂದಿನಿಂದ ಇದು ಕುಕ್ಕೆ ಸುಬ್ರಹ್ಮಣ್ಯವಾಯಿತು ಎಂದು ಸ್ಥಳೀಯ ಜಾನಪದ ಕಥೆಗಳು ಹೇಳುತ್ತೆ. ಇದರ ಜೊತೆಗೆ ಪುರಾಣ ಕಾಲಕ್ಕೂ ಮುನ್ನವೇ ಮಲೇರು ಹಾಗೂ ಕೊರಗ ಮುಂತಾದ ಕಾಡು ಜನಾಂಗದವರು ಇಲ್ಲಿ ಗಿರಿದೇವತೆಯನ್ನು ಸರ್ಪಯೋಧನ ರೂಪದಲ್ಲಿ ಪೂಜಿಸುತ್ತಿದ್ದರು. ಹುತ್ತಗಳಿಗೆ ಪೂಜೆ ಮಾಡುವುದು, ಸರ್ಪಗಳನ್ನು ಕೊಲ್ಲಬಾರದು ಎಂಬ ನಿಯಮಗಳು ಈ ಜಾನಪದ ಸಂಪ್ರದಾಯದಲ್ಲಿ ಬೇರೂರಿದ್ದವು. ಐತಿಹಾಸಿಕವಾಗಿ ಗಮನಿಸೋದಾದರೆ ಇಕ್ಕೇರಿ ನಾಯಕರ ಕಾಲದಿಂದ ಅರೆಭಾಷೆಯ ಒಕ್ಕಲಿಗ ಗೌಡ ಸಮುದಾಯದ ಕೂಜಗೋಡು ಕಟ್ಟೆಮನೆ ಕುಟುಂಬವು ಇದರ ಆಡಳಿತ ನೋಡಿಕೊಳ್ಳುತ್ತಿತ್ತು. ಶಿವಳ್ಳಿ ಮಾಧ್ವ ಬ್ರಾಹ್ಮಣರು ಇಲ್ಲಿ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹದ ನಿಯಮಗಳ ಪ್ರಕಾರ ಪೂಜೆಯನ್ನು ನೆರವೇರಿಸ್ತಾರೆ. ಇಲ್ಲಿ ನಡೆಯುವ ಪವಾಡಗಳು ಕೇವಲ ಕಥೆಯಲ್ಲ, ಇಂದಿಗೂ ಲಕ್ಷಾಂತರ ಭಕ್ತರು ಅದನ್ನು ಕಣ್ಣಾರೆ ಕಂಡಿದ್ದಾರೆ, ಅನುಭವಿಸಿದ್ದಾರೆ. ಮುಖ್ಯ ಗರ್ಭಗುಡಿಯಿಂದ ಸ್ವಲ್ಪ ದೂರದಲ್ಲಿರುವ ಆದಿ ಸುಬ್ರಹ್ಮಣ್ಯದಲ್ಲಿ ಮೂಲದೇವರು ಹುತ್ತದ ರೂಪದಲ್ಲಿ ಜೀವಂತ ಸರ್ಪಗಳೊಂದಿಗೆ ನೆಲೆಸಿದ್ದಾನೆ ಎನ್ನಲಾಗುತ್ತೆ. ಇಲ್ಲಿ ನೆಡುವ ಹುತ್ತದ ಮಣ್ಣು ಮೃತ್ತಿಕಾ ಪ್ರಸಾದ. ಎಷ್ಟೇ ಹಳೆಯ ಚರ್ಮ ರೋಗವಿದ್ದರೂ, ಸರ್ಪ ಸಂಬಂಧಿತ ಸಮಸ್ಯೆಗಳಿದ್ದರೂ ಅದನ್ನು ಪರಿಣಾಮಕಾರಿಯಾಗಿ ಗುಣಪಡಿಸುತ್ತೆ ಎಂಬುದು ವ್ಯಾಪಕವಾದ ನಂಬಿಕೆ. 8ನೇ ಶತಮಾನದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ದ ಆದಿಶಂಕರಾಚಾರ್ಯರು ಭಜೆ ಕುಕ್ಕೆಲಿಂಗಂ ಎಂದು ಸ್ತೋತ್ರ ರಚಿಸಿದರೆ, ಮಧ್ವಾಚಾರ್ಯರು ಕೂಡ ಇಲ್ಲಿ ಭೇಟಿ ನೀಡಿ ಮಠ ಸ್ಥಾಪಿಸಿದ್ದಾರೆ. ತ್ರೇತಾಯುಗದಲ್ಲಿ ಪರಶುರಾಮನು ಕ್ಷತ್ರಿಯರನ್ನು ಕೊಂದ ಪಾಪ ಪರಿಹಾರಕ್ಕಾಗಿ, ದ್ವಾಪರ ಯುಗದಲ್ಲಿ ಕೃಷ್ಣನ ಮಗ ಸಾಂಬನು ತನ್ನ ಕುಷ್ಠರೋಗ ನಿವಾರಣೆಗಾಗಿ ಕುಮಾರಧಾರಾ ನದಿಯಲ್ಲಿ ಸ್ನಾನ ಮಾಡಿದ್ರು ಎಂಬ ಪ್ರತೀತಿ ಇದೆ. ಇಂದಿಗೂ ಕೂಡ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆಯಂತಹ ಸೇವೆಗಳನ್ನು ಮಾಡಿಸಿದ ಬಳಿಕ ವಿವಾಹ ವಿಳಂಬ, ಸಂತಾನಹೀನತೆ, ವೃತ್ತಿ ಅಡೆತಡೆ, ಪೂರ್ವಜರ ಶಾಪಗಳಿಂದ ಮುಕ್ತಿ ಪಡೆದಿದ್ದಾಗಿ ಭಕ್ತರು ತಲೆಮಾರುಗಳಿಂದ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಯುದ್ಧ ದೇವತೆ, ಸರ್ಪರಕ್ಷಕ, ದೋಷ ಪರಿಹಾರಕನಾಗಿ 3 ಆಯಾಮಗಳಲ್ಲಿ ನಿಂತಿರುವ ಕುಕ್ಕೆ ಸುಬ್ರಹ್ಮಣ್ಯವು ಶ್ರದ್ಧೆಯಿಂದ ಬರುವ ಪ್ರತಿಯೊಬ್ಬ ಭಕ್ತನಿಗೆ ಶಾಂತಿ, ರಕ್ಷಣೆ ನೀಡುವ ಅತಿದೊಡ್ಡ ಪುಣ್ಯಕ್ಷೇತ್ರವಾಗಿ ಇಂದಿಗೂ ಕಂಗೊಳಿಸ್ತಾ ಇದೆ. ಇಂದಿಗೂ ಸ್ನೇಹಿತರೆ ಕುಕ್ಕೆಗೆ ಅನೇಕ ಭಕ್ತರು ಬರ್ತಾ ಇದ್ದಾರೆ, ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ತಾ ಇದ್ದಾರೆ. ನಾಗದೋಷ, ಸಂತಾನ ಸಮಸ್ಯೆ, ವಿವಾಹ ವಿಳಂಬ ಹೀಗೆ ಅನೇಕ ದೋಷಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ಕೊಡ್ತಾ ಇದ್ದಾನೆ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೆ ಇಂತಹದ್ದೇ ಪುರಾಣ ಸಂಬಂಧಿತ ದೇವಸ್ಥಾನ ಕತೆ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದ.